ನೆಲೆಯಾಗುವುದಕ್ಕೆ ನಿಮಗೆ ಸ್ಥಳ ಬೇಕು. ಆದ್ರೆ ಈ ಭೂಮಿಯ ಪದ್ಧತಿ ನಿಮಗೆ ಗೊತ್ತಿಲ್ವೇ? ಇಲ್ಲಿ ಒಂದು ವಿಕ್ರಯ ಅಂತ ಕ್ರಮ ಉಂಟು. ಹೌದು. ನಾವೊಂದು ವಸ್ತುವನ್ನು ತೆಗೆದುಕೊಳ್ಳಬೇಕಾದ್ರೆ ಅದಕ್ಕೊಂದಿಷ್ಟು ಪ್ರಮಾಣದ ಕ್ರಯ ಅಂತ ಇದೆ. ಆ ಕ್ರಯವನ್ನು ಕೊಟ್ಟು ನಮಗೆ ಬೇಕಾದಂತಹ ವಸ್ತುವನ್ನು ಪಡೆಯುವುದಕ್ಕೆ ಸಾಧ್ಯ. ಈ ಭೂಮಿಯ ನಿಯಮವೇ ಹಾಗೆ. ಹೇಗೆ? ದೇವರಾದಂಥ ನಿಮಗೆ ಚೆನ್ನಾಗಿ ಗೊತ್ತು. ದೇವರೇ, ಈಗ ಭೂಮಿಗೆ ಕ್ರಯ ಎಷ್ಟು ಅಂತಾದ್ರೂ ಗೊತ್ತುಂಟ ದೇವರೇ ನಿಮಗೆ? ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಇಲ್ವೇ? ಈ ನಾನು ಕೊಡುವಂತಹ ಸ್ಥಳಕ್ಕೆ ಒಂದಿಷ್ಟು ಕ್ರಯ ಅಂತ ಹೇಳಿದ್ರೆ ಆ ಕ್ರಯವನ್ನು ನೀವು ನನಗೆ ಕೊಟ್ರೆ ನಾನು ಸ್ಥಳವನ್ನು ಕೊಡಬಹುದು. ವರಾಹರೂಪಿಯೇ, ಸರಿ, ಭೂಲೋಕದ ನಿಯಮವನ್ನು ನಾನು ತಿಳಿದಿದ್ದೇನೆ. ಒಬ್ಬನಿಂದ ಒಂದು ವಸ್ತುವನ್ನು ಪಡೆಯುವುದಕ್ಕೆ ಬೇರೆ ಬೇರೆ ದಾರಿಗಳು ಉಂಟು. ಹೌದು. ಅದರಲ್ಲಿ ವಿನಿಮಯ ಅಂತ ಒಂದು. ನಾನಿಂತಹ ವಸ್ತುವನ್ನು ನಿನಗೆ ಕೊಡ್ತೇನೆ, ನೀನು ಆ ವಸ್ತುವನ್ನು ನನಗೆ ಕೊಡು. ಪರಸ್ಪರ ವಿನಿಮಯ. ಮತ್ತೊಂದು ವಿಕ್ರಮ. ಯಾರಲ್ಲೋ ಇದ್ದ ಯಾವುದೋ ವಸ್ತುವನ್ನು ಬಲಾತ್ಕಾರವಾಗಿ ಅವನಲ್ಲಿ ಸೆಣಸಾಡಿ ಪಡ್ಕೊಳ್ಳುವುದು, ನಾನು ಗೆದ್ದು ಪಡ್ಕೊಳ್ಳುವುದು. ನೀನು ಈ ಭೂಪ್ರದೇಶವನ್ನು ಪಡೆದ ಹಾಗೆ. ವಿನಿಮಯ ಬೇರೆ, ವಿಕ್ರಯ ಬೇರೆ, ವಿಕ್ರಮ ಬೇರೆ. ವಿಕ್ರಯ ಅಂದ್ರೆ ಹೇಗೆ? ಆ ವಸ್ತುವಿನ ಕ್ರಯ ಎಷ್ಟು ಅಂತ ಕೇಳು, ಅಷ್ಟನ್ನು ಕೊಡುವುದು, ಅದನ್ನು ಪಡ್ಕೊಳ್ಳುವುದು. ಅಲ್ವಾ? ಗ್ರಾಹಕನಾಗುವುದು ಅಂತ ಹೇಳ್ತಾರೆ. ಇದು ವಿಕ್ರಯ. ವಿಕ್ರಯ. ಈ ಭೂಮಿಯನ್ನು ಪಡೆಯುವಲ್ಲಿ ಮತ್ತೆ ಬೇರೆ ಬೇರೆ ದಾರಿಗಳುಂಟು. ದಾನ ಅಂತಲೂ ಒಂದು ಕ್ರಮ ಉಂಟು. ದಾನ ಕೊಡುವುದಿಲ್ಲ ಅಲ್ಲ, ಪ್ರತಿಗ್ರಹ ಅಂತಲೂ ಉಂಟು. ಮತ್ತೆ ನೀನು ದಾನ ಕೊಟ್ರೆ ನಾವು ಪಡೆಯಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾನು ನನಗೆ ದಾನ ಕೊಟ್ಟ ಹಾಗಾಗುವುದು, ನಾನು ನನ್ನದನ್ನೇ ಪಡೆದ ಹಾಗಾಗುವುದು. ಒಂದೇ ಅಲ್ರಿ? ಹೌದು. ಆದದ್ರಿಂದ ವರಾಹರೂಪಿಯೇ, ವಿಕ್ರಯ, ಇದಕ್ಕೆ ಬೇಕಾದಂತಹ ವಿತ್ತವನ್ನೇನೋ ನಾನು ಕೊಡಬಹುದು. ಆದ್ರೆ ಈ ಕಾಲಕ್ಕೆ ನನ್ನಲ್ಲಿ ವಿತ್ತ ಇಲ್ಲ. ಯಾಕೆ ದೇವರೇ? ಹಾಗಾದ್ರೆ ನಾನು ಕೊಡುವುದು ಹೇಗೆ? ಲಕ್ಷ್ಮೀ ದೇವಿಯೇ ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ತೆಗೆದಿಟ್ಟದ್ದು ಅದು ಅವಳು ಬಿಟ್ಟು ಹೋಗುವಾಗ ಅದು ಹೋಗ್ತದೆ ಅಂತ ಅರ್ಥ. ಹೌದೇ? ಲಕ್ಷ್ಮೀದೇವಿ ಸಂಪತ್ತಿನ ಅಧಿಷ್ಠಾತ್ರ ದೇವತೆ. ಅವಳು ನಮ್ಮನ್ನು ಕೈ ಚೆಲ್ಲಿ ದೂರ ಸರಿದು ನಿಲ್ಲುತ್ತಾಳೆ ಅಂತ ಆದ್ರೆ ಆ ಕಾಲಕ್ಕೆ ಸಂಪತ್ತು ಉಳಿಯುವುದಿಲ್ಲ ಅಂತ ಅರ್ಥ. ನೀನು ಕೇಳಿದಷ್ಟನ್ನು, ಈ ಭೂಮಿಯ ವಿಕ್ರಯ ಎಷ್ಟು ಅಷ್ಟನ್ನು ಕೊಟ್ಟು ಪಡ್ಕೊಳ್ಳುವಂತಹ ಸಾಮರ್ಥ್ಯ ನನಗಿಲ್ಲ, ಅಷ್ಟು ಸಂಪತ್ತಿಲ್ಲ. ಹಾಗೆ ಅಂತ ನಾನು ಹೀಗೆ ಮಾಡ್ತೇನೆ. ಹೇಗೆ ದೇವರೇ? ಸಾಲ ಕೇಳುವುದು ನಿನ್ನಲ್ಲಿ. ಕೊಡುವ ಭೂಮಿಯನ್ನು ಕೊಡ್ಲೇಬೇಕು. ಅದಕ್ಕೆ ಒಂದಿಷ್ಟು ಕ್ರಯ ಅಂತ ನೀನು ಹೇಳಿದ್ರೆ ಅಷ್ಟನ್ನು ಕೊಡ್ತೇನೆ. ಈಗಲ್ಲ, ಸಾಲ ಮಾಡುದು. ನಾನು ಸಾಲ ಕೊಡುವುದಕ್ಕೆ ಹಿಂದೆ ಮುಂದೆ ನೋಡ್ಬೇಕಾಗ್ತದೆ. ಯಾಕೆ? ಏನೋ ಯಾರೋ ಮೋಸ ಮಾಡಿದ್ದಾರ ನಿನಗೆ? ಹಾಗಲ್ಲ, ವರಾಹನಾದಂತಹ ನಾನು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕೋ ಬೇಡವೋ? ಯಾಕೆ? ಆದ್ರೂ ನೀವು ನನ್ನವರು, ನನ್ನ ದೇವರು. ಹಾಗಾಗಿ ನಾನು ಕೊಡ್ತೇನೆ ಅಂತ ಮನಸ್ಸಿನಲ್ಲಿ ಆಶೆ ಮೂಡುತ್ತಾ ಇದೆ. ಖಂಡಿತ ಭರವಸೆ ಉಂಟು. ಹೌದು. ಅದನ್ನು ಸಂದಾಯ ಮಾಡುವ ರೀತಿ ಹೇಗೆ? ಹೇಗೆ? ಈ ಸಾಲ ಮಾಡುವವ ಯಾವಾಗಲೂ ಮೊದಲು ಯೋಚನೆ ಮಾಡಬೇಕಾದದ್ದು ಏನನ್ನು ಗೊತ್ತಾ? ಅದನ್ನು ಹಿಂದೆ ಕೊಡುವುದು ಹೇಗೆ ಅನ್ನೋದನ್ನು ಮೊದಲು ಯೋಚನೆ ಮಾಡಬೇಕು. ಸಂದಾಯ ಮಾಡುವುದು ಅಲ್ವಾ? ಸಾಲವನ್ನು ಕೊಂಬಾಗ ಹಾಲೋಗರ ಉಂಡಂತೆ, ಹಾಲಿನಿಂದ ಮಿಶ್ರಿತವಾದ ಅನ್ನವನ್ನು